ಈ ಹುಡುಗಿದು ತುಂಡು ಹುಡುಗಿ ತೊಟ್ಕೊಂಬರ್ತಾರೆ, ಗಂಡಸರು ಸುಮ್ಮನೆ ಇರ್ತಾರ? ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಕ್ಕೆ? ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಇವರು ಜನರನ್ನ ಲೂಟಿ ಮಾಡ್ತಾ ಇದಾರೆ, ಜನಕ್ಕೆ ಸಹಾಯ ಇಲ್ಲಿದೆ. ಗೌರ್ಮೆಂಟ್ ಏನ್ ಕೊಡ್ತಾ ಇದೆ ಜನಕ್ಕೆ? ಫ್ರೀ ಯಾರಿಗೋ ಕೊಟ್ಟರು, ಇರೋ ಅವ್ರಿಗೆ ಒಂದಕ್ಕೆ ಡಬಲ್ ಮಾಡ್ಬಿಟ್ರು. ಗೌರ್ಮೆಂಟ್ ಏನಂದ್ರೆ ಅವ್ರ ವಿಧಾನಸೌಧದಲ್ಲಿ ಕೂತ್ಕೊಂಡು ಕಾರ್ನಲ್ಲಿ ತಿರ್ಕೊಂಡು ಮಜವಾಗಿರೋದು. ಲೋಯೆಸ್ಟ್ ಸಂಬಳ ಅವ್ರಿಗೆ ಕೊಡೋದು. ಯಾತಕ್ಕೆ ಕೊಡ್ತೀರಾ ಲೋಯೆಸ್ಟ್ ಸಂಬಳ? IAS ಆಫೀಸರ್ಗೆ ಲಕ್ಷ ಗಟ್ಟಲೆ ಬೇಕು, ಇವ್ರಿಗೆ ಯಾಕೆ 5,000 ರೂಪಾಯಿ ಕೊಡ್ತೀರಾ? ನಮ್ಮ ಯುವ ಸಮಾಜ ಮತ್ತೆ ಯುವ ಜನತೆ ಯಾಕೆ ಅಷ್ಟು ಹಾಳಾಗ್ತಾ ಇದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಇವ್ರ ಮನೆನೇ ಇವ್ರು ಸ್ವಚ್ಛ ಮಾಡ್ಕೊಳಕ್ ಆಗಲ್ಲ ಮೇಡಮ್. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ವೀಕ್ಷಕರೇ, ನ್ಯೂ ಇಯರ್ ಅದ್ದೂರಿಯಾಗಿ ಸೆಲೆಬ್ರೇಟ್ ಆಗಿದೆ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ MG ರೋಡ್, ಬ್ರಿಗೇಡ್ ರೋಡಲ್ಲಿ ಇನ್ನೂ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ನೀವು ನೋಡಿರ್ತೀರ. ಆದರೆ ಸೆಲೆಬ್ರೇಷನ್ ಓಕೆ, ಕಸ ಯಾಕೆ? ಒಂದು ದಿನದಲ್ಲಿ 8 ಮೆಟ್ರಿಕ್ ಅಷ್ಟು ಕಸ ಬಿದ್ದಿದೆ. ಬನ್ನಿ ಇದ್ರ ಬಗ್ಗೆ ನಮ್ಮ ಜನಗಳ ಹತ್ರನೇ ಮಾತಾಡೋಣ. ನಮ್ದೇನಿದು ಹೊಸ ವರ್ಷ ಯುಗಾದಿಗೇನೆ ಇಲ್ಲಿ ಬರೋ ವಿದ್ಯಾವಂತರು ಅನ್ನಿಸ್ಕೊಂಡವರೇ ಬಂದ್ ಮಾಡೋ ಕೆಲಸ. ಅನ್ಎಜುಕೇಟೆಡ್ ಯಾರು ಬರಲ್ಲ ಅಲ್ಲಿ. ಈ ಹುಡುಗಿದು ತುಂಡು ಹುಡುಗಿ ತೊಟ್ಕೊಂಬರ್ತಾರೆ, ಗಂಡಸರು ಸುಮ್ಮನೆ ಇರ್ತಾರ? ಅದು ಅವ್ರಿಗೂ ಒಂದು ಇದಾಗತ್ತೆ. ಅವ್ರು ಬರೋದೇ ಅದಕ್ಕೆ, ಆ ಹುಡುಗಿದು ಅಂತ ಡ್ರೆಸ್ ಹಾಕ್ಕೊಂಡು. ಅದು ಬೇರೆ ಬೇರೆ ಹುಡುಗರು ಎಂಜಾಯ್ ಮಾಡೋಕ್ಕೆ ಬರ್ತಾರೆ, ಕುಡಿದ್ನೆ ಅಂತ ಲವ್ ಮಾಡ್ತಾರೆ. ಅದರಲ್ಲಿ ಆ ಮಾಸ್ಕ್ಗಳಂತೆ ಏನೇನೋ ವೇಷಗಳು ಹಾಕೊಂಬಂದು ಅದೇ ಒಂದಷ್ಟು ಗಲೀಜುಗಳು. ಫಸ್ಟು ಅದನ್ನು ಅವಾಯ್ಡ್ ಮಾಡಬೇಕು ನಮ್ಮ ಪೊಲೀಸ್ನವರು. ಕುಡ್ಕೊಂಡು ಬಾಟ್ಲ್ ಹಿಡ್ಕೊಂಡು ಅಲ್ಲೇ ಕುಡಿತಾ ಇರ್ತಾರೆ, ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಪೊಲೀಸವರು. ಈ ನೋಡಿ ಆಗ ಕಸ ಈಗ ಎಜುಕೇಟೆಡ್ಗಳು ಮಾಡಿರೋ ತಪ್ಪು ಎಲ್ಲರ ಮೇಲೂ ತಪ್ಪು ಹೊರಿಸ್ತಾರೆ. BBMPಗೆ ಎಷ್ಟು ಕಷ್ಟ. ಸದ್ಯಕ್ಕೆ ನಮ್ಮ ಪೊಲೀಸ್ನವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಅವರೇ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಪೊಲೀಸವರು. ಕಚ ಎಲ್ಲ ಒಂದು ಚೂರು ಇಲ್ದಂಗೆ ಎತ್ತಿಸಿದ್ದಾರೆ. ಫಸ್ಟು ಇದನ್ನು MG ರೋಡಲ್ಲಿ ಅದನ್ನು ನಿಲ್ಲಿಸ್ಬೇಕು. ಎಲ್ಲನ ಗ್ರೌಂಡ್ ಗಿಂಡಲ್ಲಿ ಕೊಡಬೇಕು. ಆ ರೋಡಲ್ಲಿ ಪರ್ಮಿಷನ್ನೇ ಕೊಡಬಾರ್ದು ಮಾಡೋದಕ್ಕೆ. ಹೇಳ್ತಾ ಇರೋದು ಕರೆಕ್ಟೇ. ಬಟ್ ಏನಂದರೆ ಹೊಸ ವರ್ಷ ಆಚರಣೆ ಅದು ಇವತ್ತು ಹೊಸದೇನಲ್ಲ, ಅದು ವರ್ಷಾನುಗಟ್ಲೆಯಿಂದನೂ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ MG ರೋಡಲ್ಲೇ ಮಾಡ್ತಾ ಇದ್ದಾರೆ, ಎಲ್ಲ ಕಡೆನೂ ಮಾಡ್ತಾರೆ. ಬಟ್ ಏನಂದರೆ MG ರೋಡಲ್ಲಿ ತುಂಬ ಜಾಸ್ತಿ ಏನಂತಕ್ಕಂದರೆ ಎಲ್ಲ ಜನಗಳು ಬಂದು ಅಲ್ಲಿ ಸೇರ್ತಾರೆ, ವರ್ಷ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಎಲ್ಲ ರೀತಿಯೂ ಸಿಗುತ್ತೆ. ಅಂದರೆ ಕೆಲವೊಂದು ಹೇಳೋಕ್ಕಾಗತ್ತೆ ನಿಮಗೆ, ಕೆಲವೊಂದು ಹೇಳೋಕ್ಕಾಗಲ್ಲ. ಎಲ್ಲ ಸಿಗುತ್ತೆ ಅಲ್ಲಿ. ಮತ್ತು ಜನ ಎಲ್ಲರೂ ಸೇರ್ತಾರೆ. ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗೋಕ್ಕೆ? ಸರ್ಕಾರ ಪರ್ಮಿಷನ್ ಕೊಟ್ಟಿರೋದು. ಸರ್ಕಾರ ಕ್ಲೋಸ್ ಆಗಿದ್ದರೆ ಪೊಲೀಸರು ಹೊಡೆದು ಓಡಿಸ್ತಾರೆ. ಅಲ್ಲಿ ಪೊಲೀಸರು ಹೊಡೆದು ಓಡಿಸ್ತಾ ಇಲ್ಲ, ಜನನೂ ಬರ್ತಾರೆ, ಕಸನೂ ಆಗುತ್ತೆ. ಅಂದರೆ ಅದು ಯಾರ್ದು ಹೊಣೆ? ಗೌರ್ಮೆಂಟ್ ಅವ್ರದ್ದೇ. ಗೌರ್ಮೆಂಟ್ ಅವ್ರಿಗೆ ಕೇಳಬೇಕು ಮೇಡಮ್ ನೀವು. ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟ ಮೇಲೆ ಕಸ 8 ಅಲ್ಲ 50 ಸಿಕ್ಕಲಿ, ಅದು ಪರ್ಮಿಷನ್ ಕೊಟ್ಟಿದ್ದಕ್ಕೆ ತಾನೇ ಕಸ ಆಗಿರೋದು. BBMP ಅವ್ರು ನೋಡಬೇಕು. ಮತ್ತು ಇವತ್ತಿನ ದಿನ ಗೌರ್ಮೆಂಟ್ ಯಾರ್ದಿದೆಯೋ, ಉಸ್ತುವಾರಿ ಸಚಿವರು ಯಾರು ಇದ್ದಾರೋ ಅವ್ರು ನೋಡ್ಕೊಬೇಕು. ಪರ್ಮಿಷನ್ ಯಾರು ಕೊಟ್ಟಿದ್ದೋ ಏನು ಇದು ಯಾವುದೇ ರೀತಿ ಯಾವುದೇ ರೀತಿ ಕಂಡೀಷನ್ ಇಲ್ಲ ಅಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರು ಹೇಳಿದ್ರಲ್ಲ, ಆ ಕಂಡೀಷನ್ನ ದಯವಿಟ್ಟು ನೀವೇನು ಮಾಡ್ತೀರಾ, ಸಿದ್ದರಾಮಯ್ಯವ್ರನ್ನೇ ಕೇಳಿ. ನಿಮ್ಮ ಕಂಡೀಷನ್ ಮೇಡಮ್, ಪೌರ ಕಾರ್ಮಿಕರ ಕತೆ ಏನಂದರೆ, ನಾಳೆ ಯಾವುದೇ ಗೌರ್ಮೆಂಟ್ ಬಂದ್ರೂ ಅಷ್ಟೇ ಅಲ್ಲಿ MG ರೋಡಲ್ಲಿ ಹೊಸ ವರ್ಷ ಆಗ್ತಾನೆ ಇರುತ್ತೆ, ಈ ಥರ ಕಸ ಬೀಳ್ತಾನೆ ಇರುತ್ತೆ. ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ, ಇವಾಗ ಒಂದು ಗೌರ್ಮೆಂಟ್ ಕೊಡುತ್ತೆ, ಒಂದು ಗೌರ್ಮೆಂಟ್ ಕೊಡೋದಿಲ್ಲ. ಅವಾಗ ಕಸ ಇವಾಗ ಬೀಳುತ್ತೆ. ನೀವು ಇವಾಗ ಅಂಗಡಿಗಳೇ ತೆಗೆದಿಲ್ಲ ಅಂದರೆ ಕಸ ಎಲ್ಲಿ ಬೀಳುತ್ತೆ? ಜನ ಯಾಕೆ ಬರ್ತಾರೆ? ಅಂಗಡಿಗಳು ತೆಗೆದು ವ್ಯಾಪಾರ ಆಗ್ತಾ ಇದೆ, ಪರ್ಮಿಷನ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವ್ರು. ಅಂದರೆ ಗೌರ್ಮೆಂಟ್ದೇ ಹೊಣೆ ಮೇಡಮ್. ಗೌರ್ಮೆಂಟ್ ಅವ್ರು ಕೇಳಬೇಕು. ಪೌರ ಕಾರ್ಮಿಕರು ಬಂದು ಗೌರ್ಮೆಂಟ್ ಅವ್ರಿಗೆ ಅವ್ರು ಏನೇ ಮಾಡಿದ್ರೂ ಗೌರ್ಮೆಂಟ್ ಅವರೇ ಮಾಡಬೇಕು ರೂಲು. ಪಬ್ಲಿಕ್ ಮತ್ತೆ ಯಾರನ್ನ ಕೇಳ್ತಾರಾ? ಪೌರ ಕಾರ್ಮಿಕರಾಗಲಿ ಗೌರ್ಮೆಂಟ್ ಅವರಾಗಲಿ, ಗೌರ್ಮೆಂಟ್ ಅವ್ರು ಏನು ರೂಲ್ ಮಾಡ್ತಾರೋ ಪಬ್ಲಿಕ್ ಕೇಳ್ತಾ ಇದ್ದೀವಿ. ಮನೆಯಲ್ಲೂ ದುಡ್ಡು ಇಸ್ಕೊತಾರೆ, ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಅದರಲ್ಲಿ ಚಾರ್ಜ್ ಮಾಡ್ತಾರೆ. ಅದಲ್ಲದೆ ಪಾಪ BBMP ಅವರು ಕಸ ಎತ್ಕೊಂಡು ಹೋಗುವಾಗ, ಸರ್ ತಿಂಗಳಾಯಿತು ಕಾಫಿ ಕೊಡಿ, ನಾವು ಕೊಡ್ತೀವಿ, ಎಲ್ಲ ಮನೆಯವರು ಕೊಡ್ತೀವಿ. ಅದು ಇವಾಗೇನೋ ಹೊಸ್ದಾಗಿ ನೋಟಿಸ್ ಏನೋ ಬಂದಿದೆ, ಇದನ್ನ ಜಾಸ್ತಿ ಮಾಡ್ತಾರಂತೆ ಒಂದೊಂದು ಮನೆಗೂ ಕಸ ಬಿಸಾಕೋದಕ್ಕೆ. ಇವರು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ, ಜನಕ್ಕೆ ಸಹಾಯ ಇಲ್ಲಿದೆ. ಜನರಿಗೆ ಏನು ಕೊಡ್ತಾ ಇದ್ದಾರೆ? ಗೌರ್ಮೆಂಟ್ ಏನು ಕೊಡ್ತಾ ಇದೆ ಜನಕ್ಕೆ? ಏನು ಕೊಡ್ತಾ ಇದೆ ಹೇಳಿ, ಕೇಳಿ. ಸುಮ್ಮನೆ ಲೂಟಿ. ಫ್ರೀ ಅಂತಂದ್ರು. ಎಲೆಕ್ಟ್ರಿಸಿಟಿ ಬಿಲ್ಲು ಫ್ರೀ ಯಾರಿಗೋ ಕೊಟ್ಟರು, ಇರೋ ಅವ್ರಿಗೆ ಒಂದಕ್ಕೆ ಡಬಲ್ ಮಾಡಿಬಿಟ್ರು. ಇವಾಗ ಇಂಡಸ್ಟ್ರಿ ನಡೆಸ್ಬೇಕಂದ್ರೆ 40 ರೂಪಾಯಿ ಮಿನಿಮಮ್ ಇತ್ತು 1 HP-ಗೆ, ಇವಾಗ 140 ರೂಪಾಯಿ ಮಾಡಿದ್ದಾರೆ. 1:3 ಟೈಮ್ಸ್ ಜಾಸ್ತಿ ಮಾಡಿಬಿಟ್ರು. ಪವರ್ ಅದೇನೋ ಸ್ಲ್ಯಾಬ್ ಇತ್ತು, KEBದು ಸ್ಲ್ಯಾಬ್ ಇತ್ತು. ಎಲ್ಲಿ ಸ್ಲ್ಯಾಬ್ ಇದ್ದಿದ್ದು ಚೇಂಜ್ ಮಾಡಿಬಿಟ್ಟು ಒಂದೇ ರೇಟ್ ಹಾಕ್ಬಿಟ್ರು ಎಲ್ಲರಿಗೂ.
ಫ್ರೀ ಯಾರಿಗೋ ಕೊಟ್ಬಿಟ್ಟು 200 ಯೂನಿಟ್ಗೆ ಎಲ್ರಿಗೂ ಒಂದೇ ರೇಟ್ ಹಾಕ್ಬಿಟ್ರು. ಹಾಂ, ನಮ್ಮ ಕ್ವಶನ್ ಏನಂದ್ರೆ ಪೌರ ಕಾರ್ಮಿಕರನ್ನ ಜಾಸ್ತಿ ಮಾಡಿ ತಗೊಳ್ಳಿ, ಎಂಪ್ಲಾಯೀಸ್ನ ಜಾಸ್ತಿ ರೆಕ್ರೂಟ್ ಮಾಡಿ. ಅಲ್ಲ, ನೀವು ಜಾಸ್ತಿ ಮಾಡಿದ್ರೆ ಅವ್ರಿಗೆ 2 ಅವರ್ ಅವ್ರಿಗೆ, 2 ಅವರ್ ಇನ್ನೊಬ್ಬರಿಗೆ ಕೊಡಿ ಟೈಮು, ಜಾಸ್ತಿ ಮಾಡಿ ಅವ್ರಿಗೆ. ನೀವು ಎಂಪ್ಲಾಯೀಸ್ ತೊಗೊಳ್ಳಿ, ರೆಕ್ರೂಟ್ ಮಾಡಿ. ಗೌರ್ಮೆಂಟ್ ಏನಂದರೆ ಅವ್ರು ವಿಧಾನಸೌಧದಲ್ಲಿ ಕೂತ್ಕೊಂಡು ಕಾರ್ನಲ್ಲಿ ತಿರ್ಕೊಂಡು ಮಜವಾಗಿರೋದು, ಜನರ ಟ್ಯಾಕ್ಸು ಮಜಾ ಓಡಾಯಿಸೋದು ಅಷ್ಟೇ ಅವ್ರು ಮಾಡ್ತಾರೋದು. ಅವ್ರು ಏನು ಮಾಡ್ತಾಯಿಲ್ಲ. ಪೌರ ಕಾರ್ಮಿಕರಿಗೆ ಎಷ್ಟು ಸಂಬಳ, ಲೋಯೆಸ್ಟ್ ಸಂಬಳ ಅವ್ರಿಗೆ ಕೊಡೋದು. ಯಾತಕ್ಕೆ ಕೊಡ್ತೀರಾ ಲೋಯೆಸ್ಟ್ ಸಂಬಳ? ಗೌರ್ಮೆಂಟ್ ಏನಕ್ಕೆ ಕೊಡಬೇಕು? ಹಾಂ, IAS ಆಫೀಸರ್ಗೆ ಲಕ್ಷಗಟ್ಟಲೆ ಬೇಕು, ಇವ್ರಿಗೆ ಯಾಕೆ 5,000 ರೂಪಾಯಿ ಕೊಡ್ತೀರಾ? ಯಾತಕ್ಕೆ ಕೊಡ್ತೀರಾ? ಅವ್ರು ಕೊಡಿ 20,000. ಹಾಂ, ಪೊಲೀಸ್ನವ್ರಿಗೆ ಯಾತಕ್ಕೆ ಕಮ್ಮಿ ಕೊಡ್ತೀರಾ? ಜಾಸ್ತಿ ಕೊಡಿ, ಅವ್ರು ಕೆಲಸ ಮಾಡ್ತಾರೆ. ಅವಾಗ ಯಾರಾದ್ರೂ ದುಡ್ಡು ಇಸ್ಕೊಳ್ಳಲ್ಲ. ಹಾಂ, ಗೊತ್ತಾಯ್ತಾ? ಇದು ಮಾಡಿ. MG ರೋಡಲ್ಲಿ ಮೊನ್ನೆ ನಡೆದ ಪ್ರಕರಣ ನಾನು ಪೇಪರಲ್ಲಿ ಓದಿದೆ ಮೇಡಮ್. ಅದು ಮಾಡಿರೋದು ಎಷ್ಟು ಸರಿ ಅಂತ ಅಲ್ಲಿ ಓದೋರು ತಿಳ್ಕೊಬೇಕು. ಒಂದು. ಎರಡನೇದು ಏನಂದರೆ, ಯಾರು ಅನಕ್ಷರಸ್ಥರು ಹೋಗಿಲ್ಲ ಅಲ್ಲಿ, ಎಲ್ಲ ಪ್ರಜ್ಞಾವಂತ ಮತ್ತು ವಿದ್ಯಾವಂತ ನಾಗರಿಕರುಗಳು ಹೋಗಿ ಅಲ್ಲಿ ಮಾಡಿರೋಂಥ ಕೆಲಸ ಅದು. ಅಷ್ಟು ಪ್ಲಾಸ್ಟಿಕ್ಕನ್ನ ನಾನು ಪೇಪರಲ್ಲಿ ಫೋಟೋ ನೋಡಿ ನಮ್ಗೆ ಬೇಜಾರಾಯಿತು. ಅಷ್ಟು ಪ್ಲಾಸ್ಟಿಕ್ ಏನಾದ್ರು ಮಣ್ಣಿಗೆ ಸೇರಿದ್ರೆ ಮಣ್ಣಲ್ಲಿರೋ ಎಷ್ಟು ಕ್ರಿಮಿಕೀಟಗಳು ಸತ್ತೋಗ್ತವೆ, ಪ್ರಾಣಿ ಪಕ್ಷಿಗೆ, ಪರಿಸರಕ್ಕೆ ಎಷ್ಟು ತೊಂದರೆ, ಅದು ಅವ್ರು ಯೋಚನೆ ಮಾಡಬೇಕು ಮೇಡಮ್. ಮತ್ತು ಇನ್ನೊಂದು, ನಮ್ಮ ಯುವ ಸಮಾಜ ಮತ್ತು ಯುವ ಜನತೆ ಯಾಕಷ್ಟು ಹಾಳಾಗ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕುಡಿಯೋದು, ಕುಡ್ದಿದ್ದನ್ನು ಅಲ್ಲೇ ಎಸೆಯೋದು, ಈ ಥರ ಮಾಡ್ತಾರೆ. ಮತ್ತು ಏನೋ ಒಂದು ತಿಂತಾರೆ, ಅಲ್ಲೇ ಬಿಸಾಕ್ತಾರೆ. ಎಲ್ಲರೂ ಅವ್ರು ಯಾರೂ ಓದ್ದಿಲ್ದಿರೋರಲ್ಲ ಮೇಡಮ್. ಅವಿದ್ಯಾವಂತರು ನೀಟಾಗಿ ತೊಗೊಂಡೋಗಿ ಅದನ್ನು ಎಲ್ಲಿ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತಾರೆ. ವಿದ್ಯಾವಂತರೇ ಆ ಥರ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಗೆ ನೋಡಿದ್ರೆ ಸಮಾಜ ನಮ್ಗೆ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಭಯ ಆಗ್ತಾ ಇದೆ ಅಷ್ಟೇ. ಅವರೇ ತಿಳ್ಕೊಬೇಕು ಮೇಡಮ್. ಯಾರು ಹೇಳೋಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ. ಯಾಕೆಂದರೆ ಯಾರ ಮಾತನ್ನು ಕೇಳೋಷ್ಟು ಲೆವೆಲನ್ನು ಮೀರೋಗ್ಬಿಟ್ಟಿದ್ದಾರೆ. ಅವರೇ ಅರ್ಥಕೋಬೇಕು, ಅವರೇ ತಿಳ್ಕೊಬೇಕಷ್ಟೇ. ಇದು ಪರಿಸರಕ್ಕೆ ಹಾನಿ ಆದರೆ ಎಲ್ಲರೂ ಅನುಭವಿಸ್ಬೇಕು. ಮಾಡಿದವರು ಅನುಭವಿಸ್ಬೇಕು, ಮಾಡಿಲ್ದಿದ್ದವರು ಅನುಭವಿಸ್ಬೇಕು. ಎಲ್ಲರೂ ಇರ್ತಿರಲ್ಲ ಸಮಾಜದಲ್ಲಿ, ಅನುಭವಿಸ್ಬೇಕು. ಪೌರ ಕಾರ್ಮಿಕರ ಶ್ರಮನ ಮಾರನೇ ದಿವಸ ಬೆಳಗ್ಗೆ ಅವ್ರು ಪಡೋ ಶ್ರಮ ನೋಡಿದ್ರೆ ಅವರಿಗೆ ಗೊತ್ತಾಗುತ್ತೆ. ಇವ್ರ ಮನೇನೇ ಇವ್ರು ಸ್ವಚ್ಛ ಮಾಡ್ಕೊಳಕ್ಕಾಗಲ್ಲ ಮೇಡಮ್. ಟನ್ಗಟ್ಟಲೆ ಕಸನ ಏನು ಮಾಡ್ತಾರೆ? ಅವರೇ ತಿಳ್ಕೊಂಡು ಅವರೇ ಮಾಡ್ಕೋಬೇಕು. ಯಾರು ಹೇಳೋಕ್ಕೆ ಯಾರು ಒಂದು ಮಾತು ಒಬ್ಬರು ದೊಡ್ಡವರು ತಿಳಿದವರು ಹೇಳಿದ್ರೆ ನೀನು ಯಾರಪ್ಪ ಕೇಳೋಕ್ಕೆ ಅಂತಾರೆ ಇವತ್ತಿನ ಸಮಾಜದಲ್ಲಿ. ನನ್ನ ದುಡ್ಡು, ನನ್ನ ಇಷ್ಟ, ನನ್ನ ಕಾಸು, ಆ ಥರ ಮಾತಾಡ್ತಾರೆ. ನಮ್ಮ ದುಡ್ಡು ನಾವು ಮಜಾ ಮಾಡ್ತೀರಿ, ನಿಮ್ಗೇನು ಅಂತಾರೆ. ಅದೇ ಅವರೇ ತಿಳ್ಕೊಂಡು ಇದು ಮಾಡ್ಕೋಬೇಕಷ್ಟೇ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜನಗಳ ಅಭಿಪ್ರಾಯ ಏನಾಗಿತ್ತು ಅಂತ. ಕೆಲವ್ರು ಹೇಳಿದ್ರು ಮ್ಯಾನ್ ಪವರ್ ಜಾಸ್ತಿ ಮಾಡಬೇಕು ಅಂತ, ಇನ್ನು ಕೆಲವರು ಆ ರೋಡ್ಗಳಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಬಿಡಲೇಬಾರ್ದು, ಒಂದು ಗ್ರೌಂಡಲ್ಲಿ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.